ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಸೊ ಇವತ್ತು ಮುಗಿಯೋ ಅಷ್ಟೊತ್ತಿಗೆ 11:59 PM ಅಷ್ಟೊತ್ತಿಗೆ ಈ ವಿಡಿಯೋನ ಕಂಪಲ್ಸರಿ ಎಲ್ಲರೂ ನೋಡಲೇಬೇಕು. ಯಾಕೆ ಅಂತ ಅಂದರೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ, ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಒನ್ ಡೇ ಡಸಂಟ್ ಫೀಲ್ ಇಂಪಾರ್ಟೆಂಟ್ ಅಂಟಿಲ್ ಇಟ್ಸ್ ಗಾನ್. ಹೌದಾ ಅಲ್ವಾ? ಇವತ್ತಿನ ದಿನದ ವ್ಯಾಲ್ಯೂ ನನಗೆ ನಾಳೆನೇ ಗೊತ್ತಾಗುತ್ತೆ, ಇವತ್ತು ಗೊತ್ತಾಗೋದಿಲ್ಲ ನನಗೆ, ರೈಟ್? ಸೊ ಇವತ್ತು ನಾನು ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾಳೆ ದಿನ ನನಗೆ ಅನಿಸುತ್ತೆ ನಾನು ಯಾಕೆ ನಿನ್ನೆ ವೇಸ್ಟ್ ಮಾಡಿದೆ, ರೈಟ್? ಸೊ ಏನಿದು, ಇಫ್ ಯು ವೇಸ್ಟ್ ಒನ್ ಡೇ ಎವ್ರಿ ವೀಕ್, by the time your SSLC board exam arrives, you've almost wasted 1 month of preparation. ಗೊತ್ತಾಗ್ತಾ ಇದೆಯಾ ದ ಡೆಪ್ತ್ ಆಫ್ ದಿಸ್ ಮಕ್ಕಳೇ? ಅ ಮಂತ್ ಆಫ್ ಪ್ರಿಪ್ರೇಷನ್ ಗೊತ್ತಾಗ್ತಾ ಇದೆಯಾ? ಸೊ ನಾನು ಪ್ರತಿ ವಾರ ಒಂದೊಂದು ದಿನ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಆಲ್ಮೋಸ್ಟ್ 30 ದಿನಗಳಂದರೆ 1 ಮಂತ್ ಆಫ್ ಪ್ರಿಪ್ರೇಷನ್ ನಾನು ವೇಸ್ಟ್ ಮಾಡಿದ್ದೀನಿ. ಎಷ್ಟು ಕ್ರೂಷಿಯಲ್ ಅಂತ ಅರ್ಥ ಆಗ್ತಾ ಇದೆಯಾ? ಅದು ನಾನು ಹಾಕಿರೋದು 1 ಡೇ ಎವ್ರಿ ವೀಕ್. ಐ ಡೋಂಟ್ ನೋ ಎಷ್ಟು ಜನ 2 ದಿನ ವೇಸ್ಟ್ ಮಾಡ್ತಾಯಿದ್ದೀರಾ, 3 ದಿನ ವೇಸ್ಟ್ ಮಾಡ್ತಾ ಇದ್ದೀರಾ, ಅಥವಾ ಇಡೀ ವಾರ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ. ಮಕ್ಕಳೇ, ತುಂಬ ಕ್ರೂಷಿಯಲ್ ಆಗ್ತಾಯಿದೆ, ಕಷ್ಟ ಮಾಡ್ಕೋಬೇಡಿ. ಆದಷ್ಟು ನಮ್ಗೆ ಎಷ್ಟು ಸುಲಭನೋ ಅಷ್ಟು ಸುಲಭವಾಗಿ ಮಾಡ್ಕೋಬೇಕು ಲೈಫ್ನ, ಇನ್ನೂ ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡ್ಕೋಬಾರ್ದು. ಸೊ ಹೇಗೆ ಈಸಿ ಮಾಡ್ಕೋತೀರಾ? ಡೆಫಿನೆಟ್ಲಿ ಕನ್ಸಿಸ್ಟೆಂಟಾಗಿ ಓದೋದ್ರಿಂದ ಈಸಿ ಮಾಡ್ಕೋತೀರಾ, ರೈಟ್? ಸೊ ಯೋರ್ ಫ್ಯೂಚರ್ ಇಸ್ ವಾಚಿಂಗ್ ವಾಟ್ ಯು ಡೂ ಟುಡೇ. ನಿಮಗೆ ಡಾಕ್ಟರ್ ಆಗಬೇಕು ಅಂತ ಇರುತ್ತೆ, ಇಂಜಿನಿಯರ್ ಆಗಬೇಕು ಅಂತ ಇರುತ್ತೆ, ಫ್ಯಾಷನ್ ಡಿಸೈನರ್ ಆಗಬೇಕು ಅಂತ ಇರುತ್ತೆ, ಗ್ರಾಫಿಕ್ ಡಿಸೈನರ್ ಆಗಬೇಕು ಅಂತ ಇರುತ್ತೆ, ವಾಟ್ ಎವರ್ ಇಟ್ ಇಸ್. ನೀವು ಆ ಪೊಸಿಷನಿಗೆ ಹೋಗಬೇಕು ಅಂತಂದರೆ ಇವತ್ತಿನ ದಿನ ಚೆನ್ನಾಗಿರಬೇಕು, ಇವತ್ತಿನ ದಿನ ಚೆನ್ನಾಗಿ ಓದಬೇಕು ನೀವು. ಸೊ ನೀವು ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಳ್ಳಿ, 10 years ಡೌನ್ ದ ಲೈನ್ ಪಾಪ ಆ ಡಾಕ್ಟರ್ ನಿಮ್ಮನ್ನು ನೋಡಿ ನಗಬಾರ್ದು, ನೀನು ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡೆ ಬಟ್ ನೀನೇನು ಓದ್ತಾನೇ ಇಲ್ಲ, ನೀನು ಡೆಫಿನೆಟ್ಲಿ ಡಾಕ್ಟರ್ ಆಗೋಕ್ಕಾಗೋದಿಲ್ಲ ಅಂತ ನಿಮ್ಮ ಸೆಲ್ಫೇ ನಿಮ್ಮನ್ನು ನೋಡಿ ಹೀಯಾಳಿಸ್ಬಾರ್ದು. ನಿಮ್ಮ ಡ್ರೀಮ್ ಏನು? ನಾನು ಡಾಕ್ಟರ್ ಆಗಬೇಕು. ಸೊ ಇವತ್ತಿಂದನೇ ಕಷ್ಟಪಡಬೇಕು, ಅದ್ರ ಮೇಲೇ ಫೋಕಸ್ ಮಾಡಬೇಕು. ನಿಮ್ಮ ಫೋಕಸ್ ಎಲ್ಲ ಡಾಕ್ಟರ್ ಈ ಥರ ಇರಬೇಕು, ಆಯಿತಾ? ಸೊ ಸ್ಕ್ರೋಲಿಂಗ್ ಫಾರ್ 2 hours ಏನು ಚೇಂಜ್ ಆಗೋದಿಲ್ಲ. ನೀವು 2 hour ಕೂತ್ಕೊಂಡು ಫೋನ್ನ ನೋಡ್ತಾ ಇದ್ದೀನಿ ಅಂತ ಅಂದರೆ ನಿಮ್ಗೆ ಏನಾದರೂ ಫಾಯ್ದಾ ಇದೆಯಾ? ಡೆಫಿನೆಟ್ಲಿ ಇಲ್ಲ. ಬಟ್ ಸ್ಟಡಿ ಫಾರ್ 2 focused hours, ಯುವರ್ ಕಾನ್ಫಿಡೆಂಟ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಬೆಳೆಯುತ್ತೆ. ಎಸ್, ನಾನು ಓದಿದ್ದೀನಿ, ಈ 2 ಕ್ವೆಶನ್ ನಂಗೆ ತುಂಬ ಕಷ್ಟ ಆಯಿತು, ಇನ್ನು ಮುಂದೆ ಈ ಕ್ವೆಶನ್ ಎಲ್ಲಾದರೂ ಬರಲಿ ನಾನು ಆನ್ಸರ್ ಮಾಡ್ತೀನಿ. ಸೊ ಆ ರೀತಿ ಕಾನ್ಫಿಡೆನ್ಸ್ ಬೆಳ್ಕೊಳ್ಳುತ್ತೆ, ಆಯಿತಾ? ಸೊ ಈ ಒಂದು ಸ್ಲೈಡಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ ಅಂತಂದರೆ, ಸ್ಟಾಪ್ ಸ್ಕ್ರೋಲಿಂಗ್. ಫೋನ್ನ ಜಾಸ್ತಿ ಯೂಸ್ ಮಾಡಿಕೊಂಡು ಪ್ರತಿದಿನ ವೇಸ್ಟ್ ಮಾಡಿಕೊಂಡು ನಾಳೆ ದಿನ ನೀವು ಅಂದ್ಕೊಳ್ಳೋದಕ್ಕೆ ನೀವೇನು ಅಂದ್ಕೊಂಡಿರೋ ಅದನ್ನು ಸಾಧಿಸೋಕ್ಕಾಗಿಲ್ಲ ಅಂತಂದರೆ ಆ ದುಃಖ ಹೇಗಿರುತ್ತೆ ಗೊತ್ತಾ? ಸೊ ಅದೆಲ್ಲ ನಿಮಗೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ಓಕೆ? ಸೊ ಪ್ರತಿಯೊಂದು ನಿಮಿಷ ಇಸ್ ರಿಯಲಿ ಇಂಪಾರ್ಟೆಂಟ್, ಓಕೆ? ಸ್ಮಾಲ್ ವಿನ್ಸ್ beat big promises. So don't tell yourself I'll study 10 hours tomorrow. Instead, I'll finish 1 chapter today. So ಚಿಕ್ಕದಾಗಿ ನಾನು ಒಂದು ಕಾನ್ಸೆಪ್ಟ್ ಚಾಪ್ಟರ್ ಅಂತ ಹಾಕಿದ್ದೀನಿ. ಇಟ್ ಕ್ಯಾನ್ ಬಿ ಆಲ್ಸೋ ಇವನ್ 1 ಕಾನ್ಸೆಪ್ಟ್. ನಾನು ಇವತ್ತು ಒಂದು ಕಾನ್ಸೆಪ್ಟ್ ಓದ್ತೀನಿ ಸೈನ್ಸಿಂದ, ಒಂದು ಕಾನ್ಸೆಪ್ಟ್ ಓದ್ತೀನಿ ಮ್ಯಾಥ್ಸಿಂದ, ಒಂದು ಕಾನ್ಸೆಪ್ಟ್ ಓದ್ತೀನಿ ಸೋಷಿಯಲ್ ಸೈನ್ಸಿಂದ. ಸೊ ಆ ಥರ ಅಂದ್ಕೊಂಡು ಓದೋದು ಇಸ್ ವೇ ಬೆಟರ್ ದ್ಯಾನ್ ನಾನು 10 hour ಕೂತ್ಕೊಂಡು ಓದ್ತೀನಿ ಅಂತ ಸುಮ್ಮನೆ ಬೋಗಸ್ ಮಾತುಗಳು ಹೇಳೋದಕ್ಕಿಂತ, ಓಕೆ? ಅದೇ ನಿಮ್ಮ ಬ್ರೈನು ಕೂಡ ಇಷ್ಟ ಆಗೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಒಂದು ಕಾನ್ಸೆಪ್ಟನ್ನ ನಾನು ಓದಬೇಕು ಅಂತ ಕೂತ್ಕೊಂಡಾಗ ಡೆಫಿನೆಟ್ಲಿ ಒಂದು ಕಾನ್ಸೆಪ್ಟ್ ಎಷ್ಟೊತ್ತಾಗುತ್ತೆ? ಒಂದು 15 minutes ಆಗುತ್ತೆ. ಓದ್ತೀನಿ ನಾನು, ಆವಾಗ ಖುಷಿ ಆಗುತ್ತೆ, ಎಸ್ ನಾನು ಅಂದ್ಕೊಂಡಿದ್ದು ನಾನು ಸಾಧಿಸಿದೆ. ಸೊ ಇನ್ನೊಂದು ಕಾನ್ಸೆಪ್ಟ್. ಬಟ್ ನೀನು 10 hour ಕೂತ್ಕೊಂಡು ಓದ್ತೀನಿ ಅಂತ ಅಂದ್ಕೊಂಡ್ಬಿಟ್ಟು 10 hour ಡೆಫಿನೆಟ್ಲಿ ಯಾರೂ ಕೂತ್ಕೊಂಡು ಓದೋಕ್ಕಾಗೋದಿಲ್ಲ. ನಾನು 10 hour ಕೂತ್ಕೊಂಡು ಓದಬೇಕು ಅಂತ ಅಂದ್ಕೊಂಡೆ ಬಟ್ ನಾನು ಓದೋಕ್ಕಾಗಲಿಲ್ಲ ಅನ್ನೋ ಒಂದು ಡಿಸಪಾಯಿಂಟ್ಮೆಂಟಲ್ಲೇ ಇದ್ಬಿಡ್ತೀರಾ, ಒಂಥರ ಡಿಪ್ರೆಷನ್ಗೆ ಹೊಟ್ಟೋಗ್ತೀರಾ. ಅದ್ರ ಬದಲು ನಾನು ಒಂದು ಕಾನ್ಸೆಪ್ಟ್ ಓದ್ತೀನಿ, 1 page ಓದ್ತೀನಿ, ಈ ಥರ ಅಂದ್ಕೊಂಡು ಮುಗಿಸ್ಬಿಟ್ಟು ಜಾಸ್ತಿ ಮಾಡ್ತಾ ಹೋಗಿ. ದಟ್ ಈಸ್ ವೇ ಬೆಟರ್, ಆಯಿತಾ? ಸೊ ಆಸ್ಕ್ ಯೋರ್ ಸೆಲ್ಫ್ ದೀಸ್ 3 questions ಬಿಫೋರ್ ಸ್ಲೀಪಿಂಗ್. ಪ್ರತಿದಿನ ಮಲಗೋದಕ್ಕಿಂತ ಮುಂಚೆ, ಡಿಡ್ ಐ ಲರ್ನ್ ಸಮಥಿಂಗ್ ನ್ಯೂ ಟುಡೇ? ಆಮ್ ಐ 1 step ಕ್ಲೋಸರ್ ಟು ಮೈ ಡ್ರೀಮ್ ಮಾರ್ಕ್ಸ್? If I respect today's routine for the next 200 days, will I be proud of my SSLC result? So ಈ ಕ್ವೆಶನ್ಸ್ಗಳು ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ.
ಈ ಕ್ವೆಶನ್ಸ್ಗಳು ಪ್ರತಿದಿನ ನೀವು ಮಲ್ಗೋದಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಇದಕ್ಕೆಲ್ಲ ಆನ್ಸರ್ ಇದೆ ಅಂತ ಅಂದರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಡೆಫಿನೆಟ್ಲಿ. ಆನ್ಸರ್ ಇಲ್ಲ ಅಂತಂದರೆ ಅಯ್ಯೋ ಮಾಡಲಿಲ್ವೇ, ಅಯ್ಯೋ ಓದಲಿಲ್ವೇ, ಇಂಥ ಒಂದು ಇದರಲ್ಲೇ ಇದ್ದುಬಿಡ್ತೀರ. ಬಟ್ ಯಾವುದೇ ಕಾರಣಕ್ಕೂ ಓದೋದಕ್ಕೆ ಹೋಗೋದಿಲ್ಲ, ಕಷ್ಟಪಡೋದಕ್ಕೆ ಹೋಗೋದಿಲ್ಲ. ಇದಕ್ಕೆಲ್ಲ ನಿಮ್ಗೆ ಆನ್ಸರ್ ಸಿಗಬೇಕು ಅಂತಂದರೆ ಕಷ್ಟಪಡಲೇಬೇಕು, ಆಯಿತಾ? ಆ್ಯಂಡ್ ಹಾರ್ಡ್ ವರ್ಕ್ನ ಮಾಡಲೇಬೇಕು ಮಕ್ಕಳೇ. ಬಟ್ ಸ್ಮಾರ್ಟರ್ ವೇಸ್ನ ಹುಡುಕೊಳ್ಳಿ ಹಾರ್ಡ್ ವರ್ಕ್ ಮಾಡೋದಕ್ಕೆ. ಆ ಸ್ಮಾರ್ಟರ್ ವೇಸ್ ಏನು ಅಂತ ಕೂಡ ನಾವು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇದ್ವಿ. ಎಲ್ಲ ಓದೋದಕ್ಕೆ ಹೋಗಬೇಡಿ, PYQPsನ ಇಟ್ಕೊಳ್ಳಿ, LV ಕ್ವೆಶನ್ಸ್ಗಳನ್ನ ಇಟ್ಕೊಳ್ಳಿ, ನಮ್ಮ ಕ್ಲಾಸಸ್ಗಳನ್ನ ನೋಡಿ, ಮ್ಯಾರಥಾನ್ಸ್ಗಳನ್ನ ನೋಡಿ, ಎಲ್ಲ ಹೇಳ್ತಾನೆ ಇರ್ತೀವಿ, ಹೌದಾ ಅಲ್ವಾ? ಸ್ಮಾರ್ಟ್ ವೇ, ಈ ಹಾರ್ಡ್ ವರ್ಕ್ನ ಕೂಡ ಸ್ಮಾರ್ಟಾಗಿ ಹೇಗೆ ಮಾಡೋದು ಅಂತ, ಆಯಿತಾ? ಸೊ ನಾನು ಏನಾದರೂ ಹೊಸದು ಕಲ್ತಿದ್ದೀನಾ, ಇವತ್ತು ಹೊಸ ಕಾನ್ಸೆಪ್ಟ್ ಏನಾದರೂ ಕಲ್ತಿದ್ದೀನಾ, ನನಗೆ 625 ಔಟ್ ಆಫ್ 625 ಬರಬೇಕು ಅಂತ ಇದೆ, ಅದು ನನ್ನ ಡ್ರೀಮ್ ಮಾರ್ಕ್ಸು. ಸೊ ಅದಕ್ಕೆ ನಾನು ಮಾಡೋ ಪ್ರಯತ್ನ ನಾನು ಮಾಡಿದ್ದೀನಾ, ನೆಕ್ಸ್ಟ್ ಕ್ವೆಶ್ಚನ್. ಅದಾದಮೇಲೆ ಇವತ್ತಿಂದ ಅಸ್ಯೂಮ್ 200 ಡೇಸ್ ಇದೆ ಅಂತ. ಸೊ ಈ 200 ಡೇಸಲ್ಲಿ ನಾನು ಇದೇ ರೀತಿ ಫಾಲೋ ಮಾಡಿದರೆ ನನಗೆ ಬೇಕಾಗಿರುವಂಥ ಮಾರ್ಕ್ಸ್ ನನಗೆ ಬರುತ್ತಾ? ಸೊ ನಾನು ಈ 200 ಡೇಸ್ ನಾನು ಹೇಗಿದ್ದೀನೋ ಹಾಗೆ ಇರಬೇಕು. ಸೊ ದೀಸ್ ಆರ್ ಸಮ್ ಆಫ್ ದ ಕ್ವೆಶನ್ಸ್ ನಿಮಗೆ ನೀವು ಹಾಕ್ಕೋಬೇಕು ಮಕ್ಕಳೇ, ಆಯಿತಾ? ಸೊ ಈ ಥರ ಇದ್ರೇ ನಿಮ್ಗೆ ಆ ಕ್ವೆಶ್ನಿಂಗ್ ಒಂದು ಅಬಿಲಿಟೀಸ್ ಬಂದಾಗ, ಅದಕ್ಕೆ ಆನ್ಸರ್ ಕೊಡೋ ಅಷ್ಟು ದೊಡ್ಡವ್ರು ನೀವು ಆದಾಗ, ಎಸ್ ನಾನು ಹೊಸ ಕಾನ್ಸೆಪ್ಟ್ ಓದಿದೆ, ಎಸ್ ನನ್ನ ಡ್ರೀಮ್ ಮಾರ್ಕ್ಸ್ಗೆ ನಾನು ಹತ್ರ ಇದ್ದೀನಿ, ಎಸ್ ನಾನು 200 ಡೇಸ್ ಹೀಗೆ ಇರ್ತೀನಿ, ಕನ್ಸಿಸ್ಟೆಂಟ್ ಆಗಿರ್ತೀನಿ, ಆಯಿತಾ? ನನ್ನ ಲೆಕ್ಕದಲ್ಲಿ ಡೆಫಿನೆಟ್ಲಿ ಎಸ್ 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 ಅಂತ ಎಲ್ಲ ಕ್ವೆಶನ್ಸ್ಗೂ ಬಂದರೆ ನೀವು ದೊಡ್ಡವರಾಗಿದ್ದೀರಾ ಅಂತ. ಓಕೆ, ಸೊ ಆ ಎಸ್ ಅಲ್ಲಿ ಅದೊಂಥರ ಖುಷಿ, ಅದೊಂಥರ ನೆಮ್ಮದಿ ಇದೆ, ಅದು ನಿಮಗೆಲ್ಲ ಸಿಗಬೇಕು ಅನ್ನೋದೇ ನನ್ನ ಆಸೆ. ಸೊ ಅದಕ್ಕೆ ಡೆಫಿನೆಟ್ಲಿ ಹಾರ್ಡ್ ವರ್ಕ್ ಮಾಡಲೇಬೇಕು. ಸ್ಮಾರ್ಟರ್ ವೇಸಲ್ಲಿ ಹೇಗೆ ಹಾರ್ಡ್ ವರ್ಕ್ ಮಾಡೋದು ಅಂತ ಗೊತ್ತಾಗಬೇಕು ಅಂತಂದರೆ ಡೆಫಿನೆಟ್ಲಿ ನಮ್ಮ ಚಾನಲ್ಗೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ವಿಚ್ ಇಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್. ಓಕೆ, ಸಬ್ಸ್ಕ್ರೈಬ್ ಮಾಡಿದ್ರಾ? ಗುಡ್. ಸೊ ಬಿಫೋರ್ ಟುಡೇ ಎಂಡ್ಸ್, ಸೊ ಇವತ್ತು ನಾನು ಹೇಳಿದೆ ಅಲ್ಲ 11:59 PM ಅಷ್ಟೊತ್ತಿಗೆ ಡೂ ದೀಸ್ 3 ಥಿಂಗ್ಸ್. ರಿವೈಸ್ 1 ಚಾಪ್ಟರ್. ಓಕೆ, ಇನ್ನೂ ನಿಮಗೆ ಟೈಮ್ ಇದೆ, ಆಲ್ಮೋಸ್ಟ್ 1 hour ಇದೆ. 1 ಚಾಪ್ಟರ್ ಇಲ್ಲ ಅಂತಂದ್ರೂ ಒಂದು ಕಾನ್ಸೆಪ್ಟ್, ಆಯಿತಾ? ಸಾಲ್ವ್ 5 ಮ್ಯಾಥ್ ಕ್ವೆಶನ್ಸ್. ಸೊ ಸುಮಾರು ಜನಕ್ಕೆ ಆಲ್ಮೋಸ್ಟ್ ಎಲ್ಲರಿಗೂ ಮ್ಯಾಥ್ಸ್ ಕಷ್ಟ ಇರುತ್ತೆ, ಸೊ ಹಾಗಾಗಿ ಮ್ಯಾಥ್ಸ್ ಅಂತ ಹಾಕಿದ್ದೀನಿ, ಆಯಿತಾ? ಸೊ 5 ಪ್ರಾಬ್ಲಮ್ಸ್ ಅಥವಾ ಸಮ್ಸ್ಗಳನ್ನ ಸಾಲ್ವ್ ಮಾಡಿ. ಪ್ಲ್ಯಾನ್ ಟುಮಾರೋ ಸ್ಟಡಿ ಸ್ಕೆಡ್ಯೂಲ್. ಓಕೆ, ನಾನು ಇದನ್ನೆಲ್ಲ ಓದ್ತೀನಿ ಅನ್ನೋ ಒಂದು ಟು ಡೂ ಲಿಸ್ಟ್ನ ಹಾಕ್ಕೊಳ್ಳಿ. ದಿಸ್ ಇಸ್ ರಿಯಲಿ ಇಂಪಾರ್ಟೆಂಟ್. ಸೊ ಇನ್ 1 ಅವರಲ್ಲಿ ಪರವಾಗಿಲ್ಲ, ಇವತ್ತು ನೀವು ಮಲ್ಕೊಳ್ಳೋದು 12 ಗಂಟೆ ಆದ್ರೂ ಐ ವುಡೆಂಟ್ ಮೈಂಡ್, ಬಟ್ ಚೇಂಜ್ ಈ ಕ್ಷಣದಿಂದಲೇ ಬರಬೇಕು. ಅದೇ ನನ್ನ ಒಂದು ಪ್ರಯತ್ನ ಈ ವಿಡಿಯೋ ಮೂಲಕ. ಓಕೆ, ಒಂದು ಕಾನ್ಸೆಪ್ಟ್ನ, ಯಾವುದಾದ್ರೂ ಸಬ್ಜೆಕ್ಟ್ದು ಒಂದು ಕಾನ್ಸೆಪ್ಟ್ನ ಓದ್ಕೊಳ್ಳೋದು, ಒಂದು 5 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋದು. ಮೋಸ್ಟ್ಲಿ ಇಟ್ ಇಸ್ ಮ್ಯಾಥ್ಸ್ ಎಲ್ಲರಿಗೂ ಕಷ್ಟ ಅನ್ನೋದಕ್ಕೆ ಹಾಕಿದ್ದೀನಿ. ನಿಮ್ಗೆ ಬೇರೆ ಸೈನ್ಸ್ ಕಷ್ಟ ಅಂತಂದರೆ ಒಂದು ಡಯಾಗ್ರಾಮ್ನ ಬಿಡಿಸೋದು ಅಥವಾ ಒಂದು ಕಾನ್ಸೆಪ್ಟ್ನ ಅಲ್ಲಿ ಓದ್ಕೊಳ್ಳೋದು, ಅದನ್ನು ಮಾಡಿ. ಆ್ಯಂಡ್ ನಾಳೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ. ಆ್ಯಂಡ್ ಇದು ಪ್ರತಿದಿನ ಮಾಡಬೇಕು ಆನ್ ಅ ಡೈಲಿ ಬೇಸಿಸ್. ಓಕೆನಾ? ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು, ಮಾಡೇ ಮಾಡ್ತೀರಾ ಅಲ್ವಾ? ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ಈ ಒಂದು ಕ್ಲಾಸ್ನ ಕೇಳಿದಿರೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನೀವು ಈ ಕ್ಲಾಸ್ನ ಕೇಳಿ ಮೋಟಿವೇಟೆಡ್ ಆಗಿ ಚೇಂಜ್ ಆಗಿಬಿಟ್ಟು ಇಮಿಡಿಯೇಟ್ಲಿ ನಾನು ಏನು ಹೇಳಿದ್ರು ಅದನ್ನು ಮಾಡ್ತಾಯಿದ್ರು. ಆ್ಯಂಡ್ ಇದೆಲ್ಲ ಒಂದು ನೆನ್ಪಿಟ್ಕೊಂಡಿರಿ, ಇಟ್ಸ್ ಆಲ್ ಫಾರ್ ಯು, ನಿಮಗೋಸ್ಕರನೇ ನಾನು ಹೇಳ್ತಾ ಇರೋ ಅಂಥದ್ದು, ಗೊತ್ತಾಯ್ತಾ? ಎಸ್. ಸೊ ಆನ್ ದ್ಯಾಟ್ ನೋಟ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.